ತುಮಕೂರಿನ ಶ್ರೀನಗರದಲ್ಲಿ ಶ್ರೀ ಕೃಷ್ಣ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳ ತಂಡದ ವತಿಯಿಂದ ಸದ್ಭವನ ಫೌಂಡೇಶನ್ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಕಾರ್ಯಕ್ರಮಕ್ಕೆ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರಾದ ನೂರುನ್ನಿಸಾರ್ ಅವರು ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಶ್ರೀ ಕೃಷ್ಣ ಕಾಲೇಜಿನ ವಿದ್ಯಾರ್ಥಿಗಳು ದೀನ ದುರ್ಬಲರ ಸೇವೆಯ ಸದುದ್ದೇಶದಿಂದ ಈ ಸಂಘಟನೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಇದಕ್ಕೆ ನಮ್ಮ ಸಹಕಾರವಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ರಕ್ತದಾನ ಶಿಬಿರವನ್ನು ಕೂಡ ಆಯೋಜಿಸಲಾಗಿತ್ತು. ನಾವು ಇವತ್ತು ಕೃಷ್ಣ ಕಾನೂನು ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯರು, ಅದರಲ್ಲೂ ಅವರು ಕಾನೂನು ಪದವಿಯನ್ನು ಮುಗಿಸಿ ಈಗಾಗಲೇ ವಕೀಲರಾಗಿ ಹೊರಹೊಮ್ಮಿದಂತಹ ಯುವಕರು, ಒಂದೇ ಮನಸ್ಸಿನ ಯುವಕರು ಸೇರಿ ಇವತ್ತು ಈ ಒಂದು ಫೌಂಡೇಶನ್, ಸದ್ಭಾವನಾ ಫೌಂಡೇಶನ್ ಒಂದು ಉದ್ಘಾಟನಾ ಸಮಾರಂಭವನ್ನು ನಾವು ಉದ್ಘಾಟನೆಯನ್ನು ಮಾಡಿದ್ದೀವಿ. ಈ ಒಂದು ಫೌಂಡೇಶನ್ ಉದ್ಘಾಟನೆ ಮಾಡುವ ಮುಂಚೆ ಅವ್ರ ತಂಡ ನನ್ನಲ್ಲಿಗೆ ಬಂದು ಬಹಳಷ್ಟು ಚರ್ಚೆಗಳನ್ನು ಮಾಡಿತ್ತು. ಆಗ ನನಗೆ ತುಂಬ ಖುಷಿಯಾಗಿತ್ತು. ಯಾಕೆ ಹೇಳಿದ್ರೆ, ಇವತ್ತು ನಾವೇನು ನೋಡ್ತೀವಿ, ಯಾವುದೇ ಒಂದು ವಿದ್ಯಾರ್ಥಿನಿಯಲ್ಲಿ ಸಂಬಂಧಪಟ್ಟ ಒಂದು ಪದವಿಯನ್ನು ಗಳಿಸಿದ ತಕ್ಷಣ, ಯಾವುದೇ ಒಂದು ಡಿಗ್ರಿ ಮಾಡಿದ ತಕ್ಷಣ ನಾವು ಸಾಧನೆ ಮಾಡಿ ಆಯಿತು, ನಾವೆಲ್ಲವನ್ನು ಕಲಿತು ಆಯಿತು, ಇನ್ನೇನು ನಾವು ಕಲಿಯೋಕ್ಕಿಲ್ಲ ಎಂಬ ಒಂದು ಅಹಮನ್ನು ನಾವು ಕಾಣ್ತೇವೆ. ಬಹುಶಃ ಅಂತ ಅಹಂ ಬಂದುಬಿಟ್ಟಲ್ಲಿ ಖಂಡಿತ ಅದ ನಂತರ ನಮ್ಮಿಂದ ಯಾವುದೇ ಒಂದು ಒಳ್ಳೆಯ ಸಕಾರಾತ್ಮಕ ಕೆಲಸ ಕಾರ್ಯಗಳನ್ನು ನಾವು ನಿರೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇವರೆಲ್ಲ ಆ ಒಂದು ಯುವಕರು ನನ್ನ ಕಚೇರಿಗೆ ಬಂದು ನಾವು ಹೀಗೆ ಒಂದು ಸದ್ಭಾವನಾ ಫೌಂಡೇಶನ್ ಅಂತ ಪ್ರಾರಂಭ ಮಾಡ್ತೀವಿ. ನಾನು ಕೇಳಿದ್ದು, ಏನು ಅದರದ್ದು ನಿಮ್ಮ ದೇವೋದ್ದೇಶಗಳು ಏನು ಅಂತ ಕೇಳಿದಾಗ ಅವ್ರು ಹೇಳಿದರು, ಮೇಡಮ್, ನೊಂದವರಿಗೆ, ಕಷ್ಟದಲ್ಲಿರುವವರಿಗೆ ನಾವು ಸಹಾಯ ಮಾಡಬೇಕು, ಎಲ್ಲ ರೀತಿಯಲ್ಲೂ ಕಾನೂನಾತ್ಮಕವಾಗಿ ಅವರಿಗೆ ಅದೇ ರೀತಿ ಸಾಮಾಜಿಕವಾಗಿ, ರಾಜಕೀಯವಾಗಿ ಯಾವ ರೀತಿಯ ಸಹಾಯ ಸಹಕಾರ ಬೇಕು ಅದೆಲ್ಲ ನಾವು ಮಾಡಬೇಕು ಅಂತ ಒಂದು ಭಾವಿಸಿ ಒಂದು ಫೌಂಡೇಶನ್ ಪ್ರಾರಂಭ ಮಾಡ್ತಿದ್ದೀವಿ ಅಂತ ಹೇಳಿದರು. ಅದಕ್ಕೆ ನಾನು ಒಪ್ಪಿಗೆ ಸೂಚಿಸಿದೆ. ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ನಿಮಗೆ ಎಲ್ಲ ರೀತಿಯ ಸಲಹೆ ಸಹಾಯ ಮಾಡುವುದಾಗಿ ನಾನು ಸಹ ಅವರಿಗೆ ಆಶ್ವಾಸನೆ ನೀಡಿದ್ದೇನೆ. ಈಗ ಇವರೆಲ್ಲರೂ ಯುವಕರು ಸೇರಿ ಇವತ್ತೊಂದು ಒಳ್ಳೆಯ ಶುಭ ಕಾರ್ಯ ಪ್ರಾರಂಭ ಮಾಡಿದ್ದಾರೆ. ಅದರ ಪ್ರಥಮ ಸ್ವರೂಪಿಯಾಗಿ ಇವತ್ತು ರಕ್ತದಾನ ಶಿಬಿರ ನಡೀತಾ ಇದೆ. ಈ ಒಂದು ಫೌಂಡೇಶನ್ ಏನಿದೆ, ಅವರ ದೇವೋದ್ದೇಶಗಳು, ಗುರಿಗಳು ಅವರು ಪ್ರಿಂಟ್ ಮಾಡಿದ್ದಾರೆ. ಕಷ್ಟದಲ್ಲಿರುವವರಿಗೆ, ಆರ್ಥಿಕವಾಗಿ ತೊಂದರೆಯಲ್ಲಿರುವವರಿಗೆ, ಅಥವಾ ಗ್ರಾಮೀಣ ಭಾಗದ ಜನರಿಗೆ, ಬಡವರಿಗೆ, ಹಿರಿಯ ನಾಗರಿಕರಿಗೆ, ಅಂಗವಿಕಲರಿಗಿರ್ಬೋದು, ಅಥವಾ ಯಾವುದೇ ರೀತಿಯಿಂದ ಆರ್ಥಿಕವಾಗಿ ಬಲಹೀನರಾಗಿದ್ದು ಬೇರೆ ಬೇರೆ ಇಲಾಖೆಗಳು, ಸರ್ಕಾರಿ ಅಥವಾ ಸರ್ಕಾರೇತರ ಇಲಾಖೆಗಳಿಂದ ತಮಗೆ ಸಿಗುವಂಥ ಹಕ್ಕು ಸವಲತ್ತುಗಳನ್ನು ಪಡೀಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ, ಅಲ್ಲಿ ತನಕ ತಲುಪಲಿಕ್ಕೂ ಅವರಿಗೆ ಕಷ್ಟ ಸಾಧ್ಯ ಇದೆ. ಕಾನೂನು ಕಚೇರಿಗಳು ಇರ್ಬೋದು, ಪೊಲೀಸ್ ಠಾಣೆ ಇರ್ಬೋದು, ನ್ಯಾಯಾಲಯಗಳಿರ್ಬೋದು, ತಾಲೂಕು ಕಚೇರಿ, ಜಿಲ್ಲಾಧಿಕಾರಿಗಳು, ಬೇರೆ ಬೇರೆ ತಹಶೀಲ್ದಾರ್ ಕಚೇರಿ, ರೆವೆನ್ಯೂ ಇಲಾಖೆಗಳಿರ್ಬೋದು, ಕೆಲವೊಮ್ಮೆ ಸರ್ಕಾರಿ ಅಥವಾ ಅರೆ ಸರ್ಕಾರಿ ಅಥವಾ ಖಾಸಗಿ ಸಂಸ್ಥೆಗಳೆಂದು ಕೆಲವೊಂದು ಸೌಲಭ್ಯಗಳು ಅವರಿಗೆ ಸಿಗುವಂಥ ಹಕ್ಕುಗಳು ಸಿಗಬೇಕಾಗಿರುತ್ತೆ. ಆ ನಿಟ್ಟಿನಲ್ಲಿ ಅಂಥ ಹಕ್ಕುಗಳು, ಸೌಲಭ್ಯಗಳು ಸಿಗದೇ ಇದ್ದಾಗ ಈ ಫೌಂಡೇಶನ್ ಮೂಲಕ ಅವರು ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಅದನ್ನು ತಲುಪಿಸಲಿಕ್ಕೆ ಅವರೊಂದು ಪ್ರಯತ್ನ ಪಡುವುದಾಗಿ ಅವರ ಒಂದು ದೇವೋದ್ದೇಶಗಳಲ್ಲಿ ಅವರು ವಿವರಿಸಿದ್ದಾರೆ. ಖಂಡಿತವಾಗಿ ಅವರು ಅದನ್ನು ಮಾಡೇ ಮಾಡ್ತಾರಂತ ನನಗೆ ಒಂದು ಒಳ್ಳೆಯ ನಂಬಿಕೆ ಇದೆ. ಯಾಕೆ ಹೇಳಿದರೆ, ನಾನು ತುಮಕೂರಿಗೆ ಬಂದು ಇಲ್ಲಿ ಟಿಪ್ಟೂರಲ್ಲಿ 1 ವರ್ಷ, ಅದೇ ರೀತಿ ತುಮಕೂರಲ್ಲಿ ಸುಮಾರು 1.5 ವರ್ಷಗಳಾಯಿತು. 1.5 ವರ್ಷಗಳಿಂದ ನಾನು ಕೃಷ್ಣ ಕಾನೂನು ಮಹಾವಿದ್ಯಾಲಯದ ಎಲ್ಲ ಒಂದು ಕಾರ್ಯಚಟುವಟಿಕೆಗಳನ್ನು ನಾನು ವೀಕ್ಷಿಸ್ತಾ ಬಂದಿದ್ದೇನೆ. ಅಲ್ಲದೆ ಅವರು ತಮ್ಮೆಲ್ಲ ಚಟುವಟಿಕೆಗಳಿಗೆ ನನ್ನನ್ನು ಒಂದು ಸಕ್ರಿಯವಾಗಿ ನನಗೆ ಭಾಗವಹಿಸಲಿಕ್ಕೆ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಂದು ವಿದ್ಯಾರ್ಥಿನಿಯರ ಸಾಮಾಜಿಕ ಕಾಳಜಿಯನ್ನು ನಾನು ಗಮನಿಸಿದ್ದೇನೆ. ಅವರು ಅದಲ್ಲದೆ ನಮ್ಮ ನ್ಯಾಯಾಂಗ ಇಲಾಖೆಯಿಂದ, ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ನಾವು ಗ್ರಾಮೀಣ ಭಾಗದಲ್ಲಿರ್ಬೋದು ಅಥವಾ ಬೇರೆ ಬೇರೆ ಇಲಾಖೆಯಲ್ಲಿರ್ಬೋದು, ಬೇರೆ ಬೇರೆ ಒಂದು ಕರ್ತವ್ಯದಲ್ಲಿ ಬೇರೆ ಬೇರೆ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಕಾನೂನಾತ್ಮಕ ಹಾಗೂ ಕಾನೂನಾತ್ಮಕವಲ್ಲದ ಎಲ್ಲ ರೀತಿಯ ಕಾರ್ಯಚಟುವಟಿಕೆಗಳಲ್ಲೂ ಸಹ ಅಲ್ಲಿಯ ವಿದ್ಯಾರ್ಥಿನಿಯರು ನಮ್ಮಲ್ಲಿ ಅರೆಕಾಲಿಕ ಸ್ವಯಂ ಸೇವಕರಾಗಿದ್ದಾರೆ. ಹಾಗೂ ಎಲ್ಲ ಹೆಚ್ಚಿನ ವಿದ್ಯಾರ್ಥಿನಿಯರು ಸಕ್ರಿಯವಾಗಿ ನನ್ನ ಜೊತೆ ಬಹಳಷ್ಟು ನಮ್ಮ ತುಮಕೂರಿನ ಗ್ರಾಮೀಣ ಭಾಗಗಳಿಗೆ ನಾವು ಪಾನ್ ಅವೇರ್ನೆಸ್ ಕಾರ್ಯಕ್ರಮ ಅಂತ ಹಮ್ಮಿಕೊಂಡಿದ್ವಿ. ಅದೇ ರೀತಿ ಡೋರ್ ಟು ಡೋರ್, ಮನೆ ಭೇಟಿ, ನ್ಯಾಯಾಧೀಶರು ಮತ್ತು ಆ ವಿದ್ಯಾರ್ಥಿನಿಯರು, ವಕೀಲರು ಮತ್ತು ಪ್ಯಾನಲ್ ವಕೀಲರು, ಕೆಲವರು ಸಾಮಾಜಿಕ ಕಾರ್ಯಕರ್ತರು, ನಾವೆಲ್ಲ ಮನೆಗೆ ಭೇಟಿ ನೀಡಿ ಎಲ್ಲ ಕಾನೂನಾತ್ಮಕ ಸಮಸ್ಯೆಗಳೇನಿದೆ, ಅವರಿಗೆ ವಿವಿಧ ಇಲಾಖೆಗಳಿಂದ ಸಿಗುವಂಥ ಸವಲತ್ತುಗಳು ಸಿಗುತ್ತವೆ ಇಲ್ಲವೋ ಎಂಬ ಬಗ್ಗೆ ಪರಿಶೀಲನೆ ಮಾಡಿದಾಗಲೂ ಸಹ ಅವರೆಲ್ಲ ತಂಡ ನಮ್ಮ ಜೊತೆಗಿದ್ದು ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಸಂಪೂರ್ಣ ಸಹಕಾರ ನೀಡಿದೆ. ನಾನು